ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ ಅನ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಶುಮಿ ವ್ಲಾಗ್ಸ್. ಇದು ಗುರುವಾರದ ವ್ಲಾಗ್ ಆಗಿರುತ್ತೆ. ಸೊ ನಾನಿವತ್ತು ಸ್ಕೂಲಿಗೆ ಲೀವ್ ಹಾಕಿದ್ದೆ. ಸೊ ಹಾಗಾಗಿ ಬೆಳಗ್ಗೆನೇ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಮಾದನಾಯಕನಹಳ್ಳಿಯಲ್ಲಿರುವಂತಹ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ನಾವೆಲ್ಲಿ ಹೋಗ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ಗೆ ರಜಾ ಇರೋದ್ರಿಂದ ಅವ್ರು ಬರ್ತಾ ಇಲ್ಲ, ನಾವಷ್ಟೇ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಆಚೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಸ್ವೀಟ್ಸು, ಹಣ್ಣು, ತರಕಾರಿಗಳನ್ನೆಲ್ಲ ಸೇಲ್ ಮಾಡ್ತಾ ಇರ್ತಾರೆ. ತುಂಬಾ ಜನ ಇರ್ತಾರೆ. ಆಲ್ಮೋಸ್ಟ್ ಯಾವಾಗಲೂ ಗುರುವಾರ ಹೋಗೋದ್ರಿಂದ ತುಂಬ ಜನ ಇರ್ತಾರೆ. ಇಲ್ಲಿ ಪ್ರಸಾದ ಕೂಡ ಕೊಡ್ತಾರೆ, ಊಟನೂ ಕೊಡ್ತಾರೆ. ನೋಡ್ತಾ ಇರ್ಬೋದು ನೀವೇನೆ ಎಷ್ಟು ಕ್ರೌಡ್ ಇದೆ ಅಂತ. ಆ್ಯಕ್ಚುಲಿ ತುಂಬಾ ಜನ ಇದ್ದರು. ನಾವು ಹೋಗಿದ್ದು ಆಲ್ಮೋಸ್ಟ್ 11-12 ಆಗ್ತಾ ಬರ್ತಾ ಇದೆ. ಆದರೂ ಕೂಡ ತುಂಬಾ ಜನ ಇದ್ದಾರೆ. ನಾವು ಕ್ಯೂವಿಂದ ಮುಂದೆ ಬಂದು ಇಲ್ಲಿ ಸ್ವಲ್ಪ ಮುಂದೆ ಬಂದ ಮೇಲೆ ಇಲ್ಲೊಂದು ಮಾಡೆಲ್ನ ಇಟ್ಟಿದ್ರು. ತುಂಬಾ ಚೆನ್ನಾಗಿತ್ತು, ನೋಡ್ತಾ ಇರಬಹುದು. ತುಂಬ ದೊಡ್ಡದಾಗೇ ಮಾಡಿದ್ರು, ತುಂಬ ಚೆನ್ನಾಗಿತ್ತು ನೋಡೋದಕ್ಕಂತೂ. ಅದಕ್ಕೆ ನಾನಿಲ್ಲಿ ವಿಡಿಯೋ ಕ್ಯಾಪ್ಚರ್ನ ಮಾಡಿದ್ದೀನಿ. ಸೊ ಇಲ್ಲಿ ಬರಬೇಕಿತ್ತು. ಸೊ ತುಂಬ ಜನ ಇದ್ದರು ನಾವು ಹೋದಾಗಂತೂ. ಮಧ್ಯಾಹ್ನ ಆದ್ರೂ ಇಷ್ಟು ಜನ ಇರ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ನಾವಿಲ್ಲಿ ತೊಗೊಂಡು ಹೊರಡ್ತಾ ಇದ್ದೀವಿ. ಇನ್ನೂ ಒಂದು ಕ್ಯೂ ಹೋಗ್ಬೇಕು. ಆ್ಯಕ್ಚುಲಿ ನಾವಲ್ಲಿ ಹೋಗ್ಬೇಕಂದ್ರೆ ಅಷ್ಟು ಕ್ರೌಡ್ ಇದೆ. ನಾನು ರಾಘವೇಂದ್ರ ಸ್ವಾಮಿಗಳನ್ನ ತುಂಬಾ ನಂಬ್ತೀನಿ. ನೀವ್ಯಾರೆಲ್ಲ ನಂಬ್ತೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಆ ಗುರು ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಜೀವನದಲ್ಲಿ ಆರೋಗ್ಯ, ಆಯುಷ್ಯು, ನೆಮ್ಮದಿ, ಸಂತೋಷ, ಸುಖಗಳನ್ನ ನೀಡಿ ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ನೋಡ್ತಾ ಇರ್ಬೋದು ತುಂಬ ಜನ ಬಂದಿದ್ದಾರೆ. ತುಂಬ ಜನ ಹೆಜ್ಜೆ ನಮಸ್ಕಾರ ಹಾಕ್ತಾ ಇದ್ದಾರೆ. ತುಂಬ ರೀತಿ ಅವರ ಭಕ್ತಿಗಳನ್ನ ಇಲ್ಲಿ ಸಲ್ಲಿಸ್ತಾ ಇದ್ದಾರೆ. ತುಂಬ ರಶ್ ಇದ್ರೂ ತುಂಬ ಪೀಸ್ಫುಲ್ ಆಗಿತ್ತು ದೇವಸ್ಥಾನ ಅಂತೂ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಏನೋ ಗೊತ್ತಿಲ್ಲ, ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನದಲ್ಲಿ ಏನೋ ಒಂದಷ್ಟು ನೆಮ್ಮದಿ ಅಂತ ಅನಿಸುತ್ತೆ. ಅಲ್ವಾ, ಇಲ್ಲಿಂದ ಅಲ್ಲಿ ಹೋಗಿ ನಾವು ದರ್ಶನ ಮಾಡಬೇಕು. ಡೋಂಟ್ ವರಿ, ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ನೋಡ್ತಾ ಇರ್ಬೋದು. ಐ ಹೋಪ್ ನಿಮಗೆ ಇದು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಇಲ್ಲಿ ನಾನು ರಾಯರ ಮಂತ್ರಾಕ್ಷತೆನ ತಗೊಳ್ತಾ ಇದ್ದೀನಿ. ಕೆಲವರಿಗೆ ಕೆಲವೊಂಥರ ನಂಬಿಕೆ. ಇದನ್ನು ತಲೆಗೆ ಮುಡಿಬೇಕು ಅಂತ ಕೆಲವರು ಹೇಳಿದ್ರೆ, ಕೆಲವರು ಮುಡಿಬಾರ್ದು ಅಂತ ಹೇಳ್ತಾರೆ. ಕೆಲವರು ಕೆಳಗಡೆ ಬೀಳಿಸಬಾರ್ದು ಅಂತ ಹೇಳ್ತಾರೆ. ಕೆಳಗಡೆ ಬೀಳಿಸಬಾರ್ದು ಅಂತ ಹೇಳೋದು ಒಂದು ನಂಬಿಕೆ, ಹೌದು. ನಿಮಗೆ ಯಾರಿಗಾದರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಇದು ಕೂಡ ರಾಘವೇಂದ್ರ ಸ್ವಾಮಿಯ ದೇವಸ್ಥಾನದಲ್ಲೇ ಇರುವಂತಹದ್ದು. ಇಲ್ಲೂ ಪ್ರದಕ್ಷಿಣೆ ಹಾಕಿ ನಾವು ಬಂದು ಸುಮ್ಮನೆ ಕೂತ್ಕೊಂಡಿದ್ವಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ನೋಡ್ತಾ ಇರ್ಬೋದು, ತುಂಬ ದೊಡ್ಡದಾಗಿದೆ. ತುಂಬಾ ಪೀಸ್ಫುಲ್ ಆಗಿರಬೇಕು. ಮನಸ್ಸು ಹಾಳಾಗಿದೆ, ಸ್ವಲ್ಪ ಏನಾದರೂ ಒಳ್ಳೆ ಗುಡ್ ವೈಬ್ಸ್ ಬೇಕು ಅಂತ ಅನ್ನಿಸ್ದಾಗ ನೀವು ಈ ದೇವಸ್ಥಾನನ ವಿಸಿಟ್ ಮಾಡಬಹುದು. ಇದನ್ನು ತುಂಬ ಜನ ನೋಡಿಲ್ಲ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ನೋಡಿಲ್ಲ, ಮಾದನಾಯಕನಹಳ್ಳಿಲಿರೋದು. ಸೊ ಒಂದ್ಸರಿ ವಿಸಿಟ್ ಮಾಡಿ, ಗೂಗಲ್ ಹಾಕಿದ್ರೆ ನಿಮಗೆ ಸಿಗಬಹುದು ಅಂತ ಅನಿಸುತ್ತೆ. ನನ್ನಮ್ಮ ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಬುಕ್ಕನ್ನು ತೊಗೊತಿದ್ದಾರೆ. ಅಂದರೆ ಇದರಲ್ಲಿ ನಾವು 108 ಸರಿ ರಾಘವೇಂದ್ರ ಸ್ವಾಮಿಗಳ ಜಪಾನ ಬರೆಯೋದು. ಬರೆದ್ಬಿಟ್ಟು ವಾಪಸ್ ನಾವು ಇಲ್ಲಿಗೆ ತಂದು ಕೊಡಬಹುದು. ಸೊ ಯಾರಿಗಾದರೂ ಬೇಕಂದರೆ ತೊಗೊಂಡು ಕೂಡ ಹೋಗಬಹುದು. 20 ರೂಪೀಸ್ ಇದು. ತೊಗೊಂಡು ಹೋಗಿ ನಾವು ದಿನ ಪೂಜೆ ಮಾಡುವಾಗ ಬರೆದು ತಂದು ವಾಪಸ್ ದೇವಸ್ಥಾನಕ್ಕೆ ಆಯಿತು. ನಾವಿಲ್ಲಿ ನೆಕ್ಸ್ಟು ಮನೆಗೆ ಹೋಗಿ ಮತ್ತೆ ಡಿಮಾರ್ಟ್ಗೆ ಅಂತ ಬಂದಿದ್ದೀವಿ. ಅಮ್ಮನ ಮನೆಗೆ ಸ್ವಲ್ಪ ಗ್ರೋಸರಿ ಶಾಪಿಂಗ್ ಇತ್ತು, ಹಾಗಾಗಿ ಬಂದಿದ್ವಿ ಅಷ್ಟೇ. ಅಮ್ಮ ಇಲ್ಲಿ ಫ್ಲೇಕ್ಸ್ ನೋಡ್ತಾ ಇದ್ದಾರೆ. ಇದು ಕೂಡ ಪ್ಯಾಕಿಂಗಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಫ್ಲೇಕ್ಸ್, ಚಿಲ್ಲಿ ಫ್ಲೇಕ್ಸು, ಆರೆಗಾನೋ ಎಲ್ಲ ಕೂಡ ಪ್ಯಾಕಿಂಗಲ್ಲಿ ಇತ್ತು. ಸೊ ನಾವಿಲ್ಲಿ ಬ್ಯಾಗಲ್ಲಿ ತೊಗೊಳ್ತಾ ಇದ್ದೀವಿ. ಅಂದರೆ 5 kgs ಬ್ಯಾಗು, 2 kgs 1 kgs ಬ್ಯಾಗ್ ಅಂತ ಇರುತ್ತಲ್ವಾ. ಸೊ ಅದರಲ್ಲಿ ಬೇಕಾದಷ್ಟು ಗ್ರೋಸರಿನ ತೊಗೊಳ್ತಾ ಇದ್ದೀವಿ. ಇಲ್ಲಿ ವೆಯ್ಟ್ ನೋಡಿ ಅದ್ರ ಬಿಲ್ಲನ್ನು ಹಾಕಿ ಕೊಡ್ತಾರೆ. ಆಮೇಲೆ ಫೈನಲ್ ಆಗಿ ಇನ್ನೂ ಒಂದ್ಸರಿ ಬಿಲ್ ಮಾಡಿಸೋದು. ನಮಗೆ ಆ ಥರ ಬೇಡ ಅಂದರೆ ಈ ಥರ ಪ್ಯಾಕೇಜಲ್ಲಿ ಕೂಡ ಸಿಗುತ್ತೆ ನಿಮಗೆ. ಸೊ ಅದು ಚೆನ್ನಾಗಿರುತ್ತೆ. ಸೆಕೆಂಡ್ ಫ್ಲೋರಲ್ಲಿ ಬಂದು ಮೆನ್ ಆ್ಯಂಡ್ ವುಮೆನ್ ಸಪ್ರೇಟ್ ಕ್ಲಾತ್ಸ್ ಇರುತ್ತೆ. ಕರ್ಟ್, ಬಾಟಲ್ಸು, ಸ್ಟೋರೇಜ್ ಬಾಕ್ಸು ಆ್ಯಂಡ್ ನ್ಯಾಪ್ಕಿನ್ಸು, ಸ್ಪೆಕ್ಸು ಎಲ್ಲದನ್ನು ತುಂಬ ರೀಸನಬಲ್ ಪ್ರೈಸ್ಗೆ ಸಿಗುತ್ತೆ. ಸೊ ವಿಸಿಟ್ ಮಾಡಿ ನೋಡಿ ಒಂದ್ಸಾರಿ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ.
ಪ್ರೈಸ್ ಇದ್ದ ಹಾಗೆ ಕ್ವಾಲಿಟಿ ಇದೆ ಅಂತ ಹೇಳ್ತೀನಿ. ಬಾಟಲ್ಸಲ್ಲಿ ನೋಡ್ಬೋದು ತುಂಬ ವೆರೈಟೀಸ್ ಆಫ್ ಬಾಟಲ್ಸ್ ಇದೆ. ನಿಮಗೆ 19 ರುಪೀಸಿಂದನೂ ಬಾಟಲ್ ಸಿಗುತ್ತೆ. 21 ರುಪೀಸ್ಗೆ ಇದೆ ನೋಡಿ ಬಾಟಲ್ಸ್ ಎಲ್ಲ. ಸ್ಟೇಷ್ನರೀಸು, ಬ್ಯಾಗ್ಸು, ಡೈಲಿ ವೇರ್ ಬ್ಯಾಗ್ಸು, ವ್ಯಾನಿಟಿ ಬ್ಯಾಗ್ಸು ಆ್ಯಂಡ್ ಪೌಚಸ್ಸು, ತುಂಬಾನೇ ವೈಡ್ ವೆರೈಟೀಸ್ ಆಫ್ ಕಲೆಕ್ಷನ್ಸ್. ಪೂರ್ತಿ ವಿಡಿಯೋನ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಪೂರ್ತಿ ವಿಡಿಯೋನ ನೋಡಿದ್ದೀರಾ ಅಂದರೆ ವಿಡಿಯೋ ಎಲ್ಲಿಯಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗುತ್ತೆ ಅಂತ ಭಾವಿಸಿರ್ತೀನಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನ್ನ ಜೊತೆ ನೀವು ಕಮೆಂಟಲ್ಲಿ ಶೇರ್ ಮಾಡಬಹುದು. ಯಾವುದೆಲ್ಲ ಥರ ವ್ಲಾಗ್ಸ್ನ ಮಾಡ್ಬೋದು ಅಂತ ಕೂಡ ನೀವು ನನಗೆ ಸಜೆಸ್ಟ್ ಮಾಡ್ಬೋದು ಅಂತ ಹೇಳ್ತಾ